ಬಳ್ಳಾರಿ ಸಿಂಧವಾಡಿ ಬೆಂಗಳೂರು ಗಾಡಿ ಇದೆ ನಮ್ಮದು. ರಾಮುಲು ಶ್ರೀರಾಮುಲು ಆರೋಗ್ಯ ಮಿನಿಸ್ಟರ್ ಆದಮೇಲೆ ಬಿಟ್ಕೊಟ್ಟಿದ್ರು ಮೇಡಮ್. ಅದು ಮತ್ತೆ ಸಿರುಗುಪ್ಪ ಮಾಡಿದ್ರು. ಸಿರುಗುಪ್ಪ ತೆಗೆದ ಮೇಲೆ ಹೊಸ ಗಾಡಿ ಕೊಟ್ಬಿಟ್ರು, ಇಲ್ಲಿ ಬಳ್ಳಾರಿ ಕೊಟ್ಬಿಟ್ರು. ಆಮೇಲೆ ನಾವು ಸ್ವಂತ ಊರು ಮುಖಂಡರೆಲ್ಲ ಕಲಿತು ಊರು ಮತ್ತಲಿಂದ ಗಾಡಿ ನಾವು ಡೆಕೋರೇಷನ್ ಮಾಡ್ಸ್ಕೊಂಡು ಚೆನ್ನಾಗಿ ಇಟ್ಕೊಂಡ್ವಿ ಮೇಡಮ್. ಗಾಡಿ ಕಲೆಕ್ಷನ್ ಚೆನ್ನಾಗಾಗುತ್ತೆ. ಗಾಡಿ ಹೈಲೈಟ್ ಮೇಡಮ್. ನಮ್ಮ ಸಿಂಧವಾಡಿ ಕರ್ನಾಟಕ ಫೇಮಸ್ ಅಂದರೆ ಇವೆರಡು ಗಾಡಿ ಮೇಡಮ್. ಇದಕ್ಕೆ ಹೈಲೈಟ್ ಮಾಡಿದ್ರೆ ಮೇಡಮ್ ಕಲೆಕ್ಷನ್ ಚೆನ್ನಾಗಾಗುತ್ತೆ. 50,000 ರೂಪಾಯಿವರೆಗೆ ಕಲೆಕ್ಷನ್ ಆಗುತ್ತೆ. 50,000 ಇಂದ 56,000ವರೆಗೆ ಚೆನ್ನಾಗಿದೆ ಮೇಡಮ್. ಗಾಡಿ ವರ್ಕರ್ ಬೇಸಿದೆ. ಕರ್ನಾಟಕದಲ್ಲೇ ಇಟ್ಕೊಳ್ಳೋದ್ರಲ್ಲಿ ಎರಡು ಗಾಡಿ ಮೇಡಮ್ ಚೆನ್ನಾಗಿದೆ. ನೀವೇ ಮಾಡಿಸಿದ್ರಾ? ನಮ್ಮ ಊರು ಮುಖಂಡರು ಎಲ್ಲ ಊರು ಮೊತ್ತ ಮಾಡಿಸಿದ್ರು. ನಿಮ್ಮೂರಿಗೆ ಎಲ್ಲ ಯಾವುದು ಬಸ್ ಹೋಗೋದಿಲ್ಲ? ಮೊದಲು ಹಳೆ ಗಾಡಿ ಇತ್ತು ಮೇಡಮ್. ಡೆಕೋರೇಷನ್ ಎಲ್ಲ ಇತ್ತು ಮೇಡಮ್. ಬೆಂಗಳೂರು ಟು ಸಿಂಧವಾಡ ಗೌರ್ಮೆಂಟ್ ಬಸ್ ಅದು? ಹೌದು ಮೇಡಮ್. ಅಲ್ಲಿ ಎಲ್ಲ ಆಂಧ್ರ ಬರುತ್ತೆ ಮೇಡಮ್. ಗೌರ್ಮೆಂಟ್ ಅವ್ರು ಏನು ಮಾಡಿಸಿಲ್ವಾ? ನೀವೇ ಮಾಡಿ? ಇಲ್ಲ ಮೇಡಮ್, ಗೌರ್ಮೆಂಟ್ ಮಾಡಿಸಿದ್ರೆ ಮೇಡಮ್. ನಾವು ಪ್ರೈವೇಟ್ ನಾವು ಮಾಡಿಸ್ಕೊಂಬಂತೇಳಿ ಮಾಡಿಸಿದ್ವಿ ಮೇಡಮ್. ಗೌರ್ಮೆಂಟ್ ಪಾಪ ನಾವು ಖುಷಿಗೆ ಮಾಡಿಸಿದ್ವಿ ಮೇಡಮ್. ಅವರನ್ನು ಪಾಪ ಮಾಡಿಸಿಲ್ಲ ಅಂತ ಹೇಳಲ್ಲ, ಅವರು ಮಾಡಿದ್ದಾರೆ. ಆದ್ರೂ ನಾವು ಸ್ವಂತ ನಮ್ಮ ಊರು ಮುಖಂಡ. ಯಾಕಂತಂದರೆ ಆಂಧ್ರ ಮೇಡಮ್, ಆ ಕಡೆ ಆಂಧ್ರ ಬಾರ್ಡರ್ ನಮ್ಮದು. ಅಲ್ಲೇ ಒಂದು 10 ಹಳ್ಳಿ ಬರುತ್ತೆ ಮೇಡಮ್. ಇವಾಗ ಅನುಕೂಲ ಆಗಿದೆಯಾ? ಇವಾಗ ಚೆನ್ನಾಗಿ ಅನುಕೂಲ ಆಗಿದೆ ಮೇಡಮ್. ಯಾಕಂದರೆ 10 ಹಳ್ಳಿ ಊರವರು ಈ ಕಡೆ ದುಡಿಯಕ್ಕೆ ಬರ್ತಾರೆ. ಆಮೇಲೆ ಇನ್ನೊಂದು ಊರಿಗೆ ಡೆಕೋರೇಷನ್ ಮಾಡಲಂದ್ರೆ ಹಳ್ಳಿ ಊರವ್ರ ಜನಕ್ಕೆ ಗೊತ್ತಾಗಲ್ಲ ಗಾಡಿ. ಈ ಗಾಡಿ ಎಂಬುದು ಗೊತ್ತಾಗಲ್ಲ ಮೇಡಮ್. ಈ ಡೆಕೋರೇಷನ್ ಮಾಡಿದ್ರೆ ಮೆಜೆಸ್ಟಿಕ್ನಲ್ಲಿ ಗಾಡಿ ಕರೆಕ್ಟ್ ಹೋಗಿ ಅವರು ಗಾಡಿಯಲ್ಲಿ ಕೂತ್ಕೊಳ್ತಾರೆ. ಯಾಕೆ ಎಜುಕೇಷನ್ ಇದ್ದವ್ರು ಯಾರು ಇರೋಲ್ಲ ಮೇಡಮ್. ಎಜುಕೇಷನ್ ಇದ್ದವ್ರಿಗೆ ಸಣ್ಣ ತೊಂದರೆ ಆಗಿತ್ತು. ಇವಾಗ ಚೆನ್ನಾಗೈತೆ ಮೇಡಮ್ ಗಾಡಿ. ಥ್ಯಾಂಕ್ ಯು. ಚೇಂಜ್ ಆಗ್ತಾರೆ ಸ್ಪೀಡ್ ಮೋಷನ್ ಅದೇನು ಗೇರ್ ಹಂಗೈತೆ ಒದರ್ಬೇಡ. ಅದು ಹೆಂಗನೇ ಇರಲಿ, ತೋರ್ತೇನೆ ಬಿಡ ಸಾಕು ಬಿಡ. ಸ್ಪೀಡ್ ಮಾಡಾಗ ಹಂಗಲ್ಲ, ಹಿಂಗೆ ತಿರ್ಸ್ಬಿಡು. ನಿಂತಲೇ ತಿರ್ಸು. ಹಾಂ.